ಮುಚ್ಚಬೇಡ. ಯಾವುದೇ ಆಗಲಿ ಅದು ಸ್ವಚ್ಛಂದವಾಗಿರುವಾಗ ಸುಂದರವಾಗಿ ಕಾಣಿಸುತ್ತೆ, ಹಾಗೂ ಎಲ್ಲರೂ ಅದನ್ನು ಅನುಭವಿಸ್ತಾರೆ. ಆಗ ಅದು ವ್ಯರ್ಥವಾಗುವುದಿಲ್ಲ, ಉಪಯೋಗವಾಗುತ್ತೆ, ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ. ಒಂದು ಬುದ್ಧನ ವಿಗ್ರಹವಿರುತ್ತೆ. ಮಹಿಳೆಯೊಬ್ಬಳು ದರ್ಶನಕ್ಕಾಗಿ ಬಂದಿರ್ತಾಳೆ. ದರ್ಶನವನ್ನು ಪಡೆದ ಬಳಿಕ ತಾನು ತಂದಿದ್ದ ಕೆಲವು ಅಗರಬತ್ತಿಗಳನ್ನು ಹಚ್ಚುತ್ತಾಳೆ. ಕೆಲವೇ ಕ್ಷಣಗಳಲ್ಲಿ ಅಗರಬತ್ತಿಯ ಸುವಾಸನೆ ಎಲ್ಲ ಕಡೆಗೂ ಹರಡುತ್ತೆ. ಕೂಡಲೇ ಅಗರಬತ್ತಿಯ ಹೊಗೆಯನ್ನು ಬುದ್ಧನ ಕಡೆಗೆ ಮಾತ್ರ ಹೋಗುವಂತೆ ಮಾಡಲು ಪ್ರಯತ್ನಿಸ್ತಾಳೆ. ಆದರೆ ಅದು ಸಾಧ್ಯವಾಗಲಿಲ್ಲ. ಆಗ ಅಗರಬತ್ತಿಯನ್ನು ಯಾವ ಕಡೆಗೂ ಹೋಗದಿರುವಂತೆ ಮುಚ್ಚುತ್ತಾಳೆ. ಕೆಲವೇ ಕ್ಷಣಗಳಲ್ಲಿ ಅಗರಬತ್ತಿ ಆರಿಹೋಯಿತು. ಆಗ ಅಲ್ಲಿಯೇ ಇದ್ದಂತಹ ಹಿರಿಯರೊಬ್ಬರು ಎಲ್ಲವನ್ನು ನೋಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಅದನ್ನು ಮುಚ್ಚಬೇಡ, ಆಗ ಅದು ಎಲ್ಲ ಕಡೆಗೂ ಸುವಾಸನೆಯನ್ನು ಹರಡುತ್ತೆ, ಸುವಾಸನೆಯನ್ನು ಶ್ರೀಮಂತಗೊಳಿಸುತ್ತೆ. ಅದೇ ಅಗರಬತ್ತಿ ತೆರೆದಿಟ್ಟಾಗ ತನ್ನನ್ನು ತಾನು ಶ್ರೀಮಂತಗೊಳಿಸಿತು, ಮುಚ್ಚಿದಾಗ ನಾಶವಾಯಿತು. ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಜ್ಞಾನವನ್ನು ಹಂಚುವುದರ ಮೂಲಕ ಶ್ರೀಮಂತಗೊಳಿಸುತ್ತದೆ. ಮುಚ್ಚಿದರೆ, ಅಂದರೆ ಬೇರೆಯವರಿಗೆ ಹಂಚದಿದ್ದರೆ, ಅವನೊಂದಿಗೆ ನಾಶವಾಗುತ್ತೆ.